ಹಾಯ್, ವೆಲ್ಕಮ್ ಟು ಅವರ್ ಪರಿಮಳ ಕನ್ಸಲ್ಟೆನ್ಸಿ ಸರ್ವಿಸ್ ಯೂಟ್ಯೂಬ್ ಚಾನಲ್. ನಾವಿವಾಗ ಡಿಸ್ಕಸ್ ಮಾಡ್ತಿರೋ ವಿಡಿಯೋ ಏನಪ್ಪ ಅಂತಂದರೆ, ನಮಗೆ ನ್ಯೂ ಟ್ಯಾಕ್ಸ್ ರೆಜಿಮಿ ಬಂದಿದೆ 2025 ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ನಾವು ಎಷ್ಟು ಇದಕ್ಕೆ ಏನು. ಈಗ ನಮಗೆ ಈ ಹೊಸ್ದಾಗಿ ಬಂದಿರೋದು ಏನಂತಂದರೆ 20 lakhs ರೆಂಟಲ್ ಇನ್ಕಮ್ ಬಂದರೆ ನಮಗೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅದು ಹೇಗೆ ಅಂತಂದ್ರೆ ನಾನು ಈಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು 4 ಲ್ಯಾಕ್ವರೆಗೂ ನಮಗೆ ಇನ್ಕಮ್ ಅಂದರೆ ನಿಲ್ ಅಂತ ಇದೆ. 4 lakh to 8 lakh ಅಂತ ಇನ್ಕಮ್ ಬಂದರೆ ನಮಗೆ 5% ನಾವು ಟ್ಯಾಕ್ಸ್ ಕಟ್ಟಬೇಕು. 8 lakh to 12 lakh ನಮಗೆ ಇನ್ಕಮ್ ಬಂದರೆ 10% ಟ್ಯಾಕ್ಸ್ ಕಟ್ಟಬೇಕು. 12 lakh to 16 lakh ನಮಗೆ ಇನ್ಕಮ್ ಅಂದರೆ 15% ಟ್ಯಾಕ್ಸ್ ಕಟ್ಟಬೇಕು. 16 lakh to 20 lakh ಇನ್ಕಮ್ ಬಂದರೆ ನಮಗೆ 20% ಟ್ಯಾಕ್ಸ್ ಕಟ್ಟಬೇಕು. 20 lakh to 24 lakh ನಮ್ಗೆ ಇನ್ಕಮ್ ಬಂದರೆ 25% ನಾವು ಟ್ಯಾಕ್ಸ್ ಕಟ್ಟಬೇಕು. ಅಬೌಟ್ 24 lakh ಮೇಲೆ ನಮಗೆ ಎಷ್ಟೇ ಇನ್ಕಮ್ ಬಂದರೂ ನಮಗೆ 30% ನಾವು ಟ್ಯಾಕ್ಸ್ ಕಟ್ಟಬೇಕು. ಈಗ ನಮಗೆ 12 lakh ಮೊದಲು ನಮಗೆ 12 lakh ನಮಗೆ ಏನಿತ್ತು ಟ್ಯಾಕ್ಸ್ ನಿಲ್ಲಿದೆ. 12 lakh ನಮ್ಗೆ ಇನ್ಕಮ್ ಬಂದರೆ ಏನು ನಮ್ಗೆ ಯಾವುದೇ ಟ್ಯಾಕ್ಸ್ ನಾವು ಕಟ್ಟೋ ಹೋಗಿಲ್ಲ. ಅದು ಹೇಗಂತಂದರೆ 4 lakh to 8 lakh 5% ನಾವು ಟ್ಯಾಕ್ಸ್ ಕಟ್ಟಬೇಕಲ್ಲ, ಅದರಲ್ಲಿ 4 lakh ಡಿಫ್ರೆನ್ಸ್ ಇದೆ. 4 lakhs ಇಂಟು 5% ಅಂದರೆ 20,000 ನಮಗೆ ಟ್ಯಾಕ್ಸ್ ಕಟ್ಟಬೇಕಾಗಿರ್ಬಾರದು. 8 lakh to 12 lakh ಅಂದರೆ ಡಿಫ್ರೆನ್ಸ್ ಬಂದು 4 lakh ಇದೆ. 4 lakh ಇಂಟು 10% ಅಂತಂದರೆ 40,000 ನಾವು ಟ್ಯಾಕ್ಸ್ ಕಟ್ಟಬೇಕು. 20,000 ಪ್ಲಸ್ 40,000 ಅಂದರೆ 60,000 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 12 lakh to 16 lakh ನಮಗೆ ಇನ್ಕಮ್ ಬಂತು ಅಂದರೆ 15% ಟ್ಯಾಕ್ಸ್ ಅಂದರೆ 4 lakh ಇಂಟು 15% ಅಂತಂದರೆ 60,000 ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ನಮಗೆ ಇಲ್ಲಿ 60,000 ಮೈನಸ್ 60,000 ಸೆಕ್ಷನ್ 87 ಪ್ರಕಾರ ನಾವು ಬಂದರೆ 12 lakh ನಮ್ಗೆ ಇನ್ಕಮ್ ಬಂದರೆ ಝೀರೋ ಟ್ಯಾಕ್ಸ್ ಅದ. 60,000 ಮೈನಸ್ 60,000 ಅಂದರೆ ನಿಲ್ ನಮಗೆ ಬರುತ್ತೆ. 12 lakh ಇನ್ಕಮ್ಗೆ ನಾವು ಯಾವುದೇ ಟ್ಯಾಕ್ಸ್ನ ನಾವು ಕಟ್ಟೋ ಹಾಗಿಲ್ಲ. ನೆಕ್ಸ್ಟ್ ನಮಗೆ ಏನೇ ಇದು ಮಾಡಿದ್ರು ರೆಂಟಲ್ ಇನ್ಕಮಲ್ಲಿ ನಮಗೆ 20 lakh ಇನ್ಕಮ್ ಅಂತಂದರೆ ನಾವು ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅದು ಹೇಗೆ ಅಂತಂದರೆ ನಾವು ಸೆಕ್ಷನ್ 27A ಇಂದ ಬಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ನಾವು ಡಿಡಕ್ಷನ್ ಮಾಡಬೇಕಾಗುತ್ತೆ. 20 ಲ್ಯಾಕಲ್ಲಿ 30% ಅಂತ ಅಂದರೆ 6 lakh ನಾವು ಡಿಡಕ್ಷನ್ ಮಾಡಿ ಹೋಮ್ ಲೋನ್ ಇಂಟ್ರೆಸ್ಟ್ ಡಿಡಕ್ಷನ್, ಅದು ಹೋಮ್ ಲೋನ್ ಇಂಟ್ರೆಸ್ಟ್ ನಮ್ಗೆ ಡಿಡಕ್ಷನ್ ಮಾಡ್ತೀನಿ ಅಂದರೆ ಅದು ನಮಗೆ ಹೋಮ್ ಲೋನ್ ಹೇಗೆ ಇರಬೇಕು, ಲೆಟ್ಔಟ್ ಪ್ರಾಪರ್ಟಿ ಆಗಿದ್ರೆ ಮಾತ್ರ ನಮಗೆ ಅದು ಡಿಡಕ್ಷನ್ ಆಗುತ್ತೆ. ಹೋಮ್ ಲೋನ್ ಇಂಟ್ರೆಸ್ಟ್ ಡಿಡಕ್ಷನ್ ಮಾಡಿದ್ರೆ 2 lakh ಇಂಟ್ರೆಸ್ಟ್ ಡಿಡಕ್ಷನ್ ಮಾಡಿದ್ರೆ ನಮಗೇನಾಗುತ್ತೆ 14 ಲ್ಯಾಕಲ್ಲಿ 2 lakh 12 lakh ಟೋಟಲ್ ಟ್ಯಾಕ್ಸಬಲ್ ರೆಂಟ್ ಇನ್ಕಮ್ ನಮಗೆ 12 lakh ಆಗುತ್ತೆ. 12 lakh ನಾವು ಯಾವುದೇ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ಅಲ್ವಾ. ಈಗ ನಮಗೆ ಝೀರೋ ಆಗುತ್ತೆ ಡ್ಯೂ ಟು 12 lakh ರೇಟ್ ಟ್ಯಾಕ್ಸ್ನ ನಾವು ಯಾವುದೇ ನಾವು ಕಟ್ಟೋ ಆಗಿಲ್ಲ. ನೆಕ್ಸ್ಟ್ ಬೆನಿಫಿಟ್ಸ್ ನಮಗೆ ರೆಂಟಬಲ್ ಬಡ್ಜೆಟಲ್ಲಿ 2025 ಅದರ್ ಟ್ಯಾಕ್ಸ್ ಬೆನಿಫಿಟ್ಸ್ ಏನೇನಿದೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ. TDS ಆನ್ ರೆಂಟ್ ಥ್ರೆಶೋಲ್ಡ್ ಇನ್ಕ್ರೀಸ್ಡ್, ನಮಗೆ ರೆಂಟ್ ಥ್ರೆಶೋಲ್ಡ್ ಇನ್ಕ್ರೀಸ್ ಆಗಿದೆ TDS ಅಲ್ಲಿ. ಸೆಕ್ಷನ್ 194 ಪ್ರಕಾರ ಬಂದರೆ ಲಿಮಿಟ್ ಇನ್ಕ್ರೀಸ್ಡ್ ಫ್ರಮ್ 2,40,000 ಪರ್ ಇಯರ್ ಇತ್ತು. ನಮಗೆ ಮುಂಚೆ ಏನಿತ್ತು ಅಂತಂದರೆ 2,40,000 ಪರ್ ಇಯರ್ ಇತ್ತು ಟು ಈಗ ನಮಗೆ 50,000 ಪರ್ ಮಂತ್ ಆಗಿದೆ. 50,000 ಪರ್ ಮಂತ್ ನಮಗೆ ಏನಾಗಿದೆ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ. TDS ಡಿಡಕ್ಷನ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ದಿಸ್ ಬ್ರಿಂಗ್ಸ್ ಸೆಕ್ಷನ್ 194I ಇನ್ ಲೈನ್ ವಿತ್ ಸೆಕ್ಷನ್ 194IB. ನಮಗೆ ಏನಾಗಿದೆ 194I ಸೆಕ್ಷನ್ ಬ್ರಿಂಗ್ಸ್ ತಂದಿದೆ ವಿತ್ ಸೆಕ್ಷನ್ 194IB ಇಂದ. ಹೈಯರ್ TDS ಎಕ್ಸ್ಪೆಕ್ಟೇಷನ್ ಫಾರ್ ಸೀನಿಯರ್ ಸಿಟಿಸನ್, ನಮ್ಮ ಸೀನಿಯರ್ ಸಿಟಿಸನ್ ಏನು ಎಕ್ಸೆಂಪ್ಷನ್ ಇತ್ತೋ ಅದೀಗ ನೋಡೋಣ. ಸೆಕ್ಷನ್ 194A
ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಇನ್ಕಮ್ ಫಾರ್ ಸೀನಿಯರ್ ಸಿಟಿಸನ್ಸ್. ಇಂಟ್ರೆಸ್ಟ್ ಇನ್ಕಮ್ ಡಿಡಕ್ಷನ್, ಇಂಟ್ರೆಸ್ಟ್ ಇನ್ಕಮ್ಗೆ ನಮಗೆ ಟಿ ಡಿ ಎಸ್ ಏನಿದೆ ಸೀನಿಯರ್ ಸಿಟಿಸನ್ಸ್ಗೆ ಅಂದರೆ ಲಿಮಿಟ್ ಇನ್ಕ್ರೀಸ್ ಆಗಿದೆ ಫ್ರಮ್ 50,000 to 1 lakh ನಮಗೆ ಹಿಂಗೆ ಇನ್ಕ್ರೀಸ್ ಆಗಿದೆ. ಟಿ ಡಿ ಎಸ್ ಸೀನಿಯರ್ ಸಿಟಿಸನ್ಗೆ ನಮಗೆ ಏನು ಪೆನ್ಷನ್ ಆಗಿ ಬರ್ಬೋದು, ಪೆನ್ಷನಿಂದ ಸ್ಯಾಲ್ರಿ ಆಗಿಂದಾಗಿರ್ ಬಂದರೆ ಸೀನಿಯರ್ ಸಿಟಿಸನ್ಗೆ ಇನ್ಕ್ರೀಸ್ಡ್ ಫ್ರಮ್ 50,000 ನಮಗೆ ಡಿಡಕ್ಷನ್ ಇತ್ತು ಮುಂಚೆ. ಈಗ ನಮಗೇನಾಗಿದೆ 1 lakh ಇನ್ಕ್ರೀಸ್ ಆಗಿದೆ. ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ NSS ವಿತ್ಡ್ರಾಲ್ಸ್ ನೌ ಟ್ಯಾಕ್ಸ್ ಫ್ರೀ. NSS ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮಿಂದ ನಮಗೆ ವಿತ್ಡ್ರಾಲ್ಸ್ ನಾವೇನೇ ಮಾಡಿದ್ರು ಎಷ್ಟೇ ಮಾಡಿದ್ರು ನಮಗೆ ಬಿಫೋರ್ 1992 ಆರ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸೇಷನ್. 1992 ನಮಗೆ ಎಕ್ಸಮ್ಟೆಡ್ ಆಗಿದೆ. ಅದು ನಮಗೆ ಯಾವುದೇ ನಾವು ಟ್ಯಾಕ್ಸ್ ಫ್ರೀ ಆಗಿದೆ. ವಿತ್ಡ್ರಾಲ್ಸ್ NSS ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮಿಂದ ನಾವು ವಿತ್ಡ್ರಾ ಮಾಡಿದ್ರೆ ಅದು ಟ್ಯಾಕ್ಸ್ ಫ್ರೀ, ನಾವು ಯಾವುದೇ ಟ್ಯಾಕ್ಸ್ ಅದ ಕಟ್ಟೋ ಹಾಗಿಲ್ಲ. ಮ್ಯಾಕ್ಸಿಮಮ್ ಟ್ಯಾಕ್ಸ್ ಫ್ರೀ ರೆಂಟಲ್ ಇನ್ಕಮ್ ನಮಗೆ ಮ್ಯಾಕ್ಸಿಮಮ್ ಎಷ್ಟಿದೆ ಬಡ್ಜೆಟ್ 2025 ನಮಗೆ ರೆಂಟಲ್ ಟ್ಯಾಕ್ಸ್ ಇನ್ಕಮ್ ಬಂದು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಫ್ರೀ ಎಷ್ಟಿದೆ ಅಂತಂದರೆ ನೋಡಿ, ಹೋಮ್ ಲೋನ್ ನಮಗಿಲ್ಲ ಅಂತ ಅಂದರೆ ಓನ್ಲಿ 30% ಡಿಡಕ್ಷನ್, 30% ಮಾತ್ರ ಇದ್ದು, ಹೋಮ್ ಲೋನ್ ಇಲ್ಲ ಅಂತ ಅಂದರೆ 17.5 lakh ನಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ. 17.5 lakh ನಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ ವಿತ್ ಹೋಮ್ ಲೋನ್ ಇತ್ತು ಅಂದರೆ 2 lakh, ವಿತ್ 2 lakh ಹೋಮ್ ಲೋನ್ ಡಿಡಕ್ಷನ್ ಇತ್ತು ಅಂದರೆ ನಮಗೆ 20 lakh ಟ್ಯಾಕ್ಸ್ ಫ್ರೀ ಇರುತ್ತೆ. ನಮಗೇನಿರುತ್ತೆ 20 lakh ಟ್ಯಾಕ್ಸ್ ಫ್ರೀ ಇರುತ್ತೆ. ಹೀಗೆ ನಮಗೆ ಟ್ಯಾಕ್ಸ್ ಫ್ರೀ ಬಂದು 20 lakh ಹೋಮ್ ಲೋನ್ ರೆಂಟಲ್ ಇನ್ಕಮಿಂದ ನಮಗೆ 20 lakh ನಮಗೆ ಈ ರೀತಿ ಟ್ಯಾಕ್ಸ್ ಫ್ರೀ ಆಗಿದೆ.